ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ. ನಮ್ಮ ತಂದೆ ಹೆಸರು ನರಸಿಂಹಪ್ಪ. ನಮ್ಮದು ಗೌರಿಬಿದನೂರು ತಾಲೂಕು ಕುರುಬರಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ನಾನು ನಮ್ಮ ತಂದೆ ಜೀತದಾಳು, ನಮ್ಮ ಅಣ್ಣನೂ ಸಹ ಜೀತದಾಳಾಗಿದ್ದರು. ನಾನು ಅವಾಗ ಶಾಲೆಗೆ ಹೋಗುತ್ತಿದ್ದ ಸಮಯದಲ್ಲಿ ಅವ್ರಿಗೆ ಆರೋಗ್ಯದ ತೊಂದರೆ ಇದ್ದಾಗ ನಾನು ಹೋಗಿ ಅವ್ರ ಮನೆಯಲ್ಲೇ ಮಾಲೀಕರ ಮನೆಯಲ್ಲಿ ಜೀತ ಮಾಡ್ತಿದ್ದೆ. ನಾನು ಜೀತ ಮಾಡ್ತಿದ್ದ ಸಮಯದಲ್ಲಿ ಶಾಲೆಗೆ ಹೋಗ್ಕೊಂಡು ಕೆಲವು ಸಮಯದಲ್ಲಿ ಜೀತನೂ ಮಾಡಿದ್ದೀನಿ. ಮತ್ತು ಅದೇ ರೀತಿ ನಾನು ಜೀತ ಇದ್ದಿದ್ದ ಕೆಲವ್ರ ಕಡೆ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಜೀವಿಕಾ ಸಂಘಟನೆ ಕೆಲಸ ಮಾಡ್ತಿದ್ದಾಗ ನಾನು ಸಹ ಹೋಗಿ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ದೀನಿ. ನಮ್ಮ ಅಣ್ಣನೂ ಕರ್ಕೊಂಡು ಹೋಗ್ತಿದ್ರು, ನಮ್ಮ ತಂದೆನೂ ಕರ್ಕೊಂಡು ಹೋಗ್ತಿದ್ರು ಅಲ್ಲಿಗೆ. ಆವಾಗ ಕರ್ಕೊಂಡು ಹೋಗ್ತಿದ್ದಾಗ ನಾನು ಅಲ್ಲೋಗಿ ವಿಚಾರಗಳೆಲ್ಲ ತಿಳ್ಕೊಂಡಾಗ ನಮ್ಮ ತಾಲೂಕಲ್ಲಿ ತಾಲೂಕು ಸಂಚಾಲಕರಾದಂಥ ಹನುಮಂತವ್ರಿದ್ದರು. ಅವ್ರನ್ನ ಕೇಳಿದಾಗ ಅವರು ನಮ್ಮ ಹೋಬಳಿ ಕಾರ್ಯಕರ್ತರಾಗಿ ನನ್ನ ಆಯ್ಕೆ ಮಾಡಿಕೊಂಡ್ರು ಜೀವಿಕಾದಲ್ಲಿ. ಆವಾಗ ಜೀವಿಕಾದಲ್ಲಿ ನಾನು ಸಹ ಕಾರ್ಯಕರ್ತನಾಗಿ ಕೆಲಸ ಮಾಡೋಕ್ಕೆ ಮುಂದುವರಿಸ್ತಾ ಇದ್ದೆ ನಾನು. ಆಗ ಶ್ರೀಯುತ ಕಿರಣ್ ಕಮಲ್ ಪ್ರಸಾದ್ ಅವರ ಆಶ್ರಯದಲ್ಲಿ ಸಮ್ಮುಖದಲ್ಲಿ ನಾನು ಹಲವಾರು ತರಬೇತಿಗಳನ್ನು ಪಡ್ಕೊಂಡು ಈಗ ನಮ್ಮ ತಾಲೂಕಲ್ಲಿ ಜೀತ ಪದ್ಧತಿ ಬಗ್ಗೆ, ಜೀತ ಸಮಸ್ಯೆ ಮತ್ತು ಜಾತಿ ಸಮಸ್ಯೆ ಬಗ್ಗೆ ಹೋರಾಡ್ತಾ ಇಡೀ ನಮ್ಮ ತಾಲೂಕಲ್ಲಿ ಜೀತ ನಿರ್ಮೂಲನೆ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ಮತ್ತು ಜೀತ ಸಮಸ್ಯೆ, ಜಾತಿ ಸಮಸ್ಯೆ ಇಡೀ ಕರ್ನಾಟಕಾದ್ಯಂತ ಜೀತ ನಿರ್ಮೂಲನೆ ಮಾಡಬೇಕನ್ನೋದೇ ನನ್ನ ಗುರಿ. ಅದ್ರ ಜೊತೆಗೆ ನಾನು ಸಹ 2010ರಲ್ಲಿ 66 ಮಂದಿ ಜೀತದಾಳುಗಳಿಗೆ ಬಿಡುಗಡೆ ಪತ್ರ ಕೊಡಿಸಿದ್ದೀವಿ. ಈಗ 433 ಮಂದಿ ಜೀತದಾಳುಗಳಿಗೆ ಬಿಡುಗಡೆ ಪತ್ರ ಸಿಗುವಂಥ ಹಂತದಲ್ಲಿದೆ. ಅವ್ರಿಗೂ ಸಹ 433 ಮಂದಿ ಜೀತದಾಳುಗಳಿಗೂ ಬಿಡುಗಡೆ ಪತ್ರ ಈ ತಿಂಗಳಲ್ಲೇ ಸಿಗುವಂಥ ಸಾಧ್ಯತೆ ಇದೆ. ನಾವು ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆ BSc ಅವ್ರನ್ನ ಭೇಟಿ ಮಾಡಿದಾಗ ಗೌರಿಬಿದನೂರು ತಾಲೂಕದು ಬಿಡುಗಡೆ ಪತ್ರ ಕೊಡುವ ನನ್ನ ಹಂತದಲ್ಲಿದೆ, ನಾನು ಕೊಡ್ತೀನಿ ಅಂದು ಸಹ ಒಪ್ಕೊಂಡಿದ್ದಾರೆ. ಮೊನ್ನೆ MLA ಅವ್ರನ್ನೂ ಸಹ ಭೇಟಿ ಮಾಡಿದಾಗ ಅವರು IAC ಅವ್ರಿಗೆ ಫೋನ್ ಮಾಡಿದ್ದಾರೆ, ಮತ್ತು ತಹಶೀಲ್ದಾರ್ವರೆಗೂ ಫೋನ್ ಮಾಡಿ ತಿಳಿಸಿದ್ದಾರೆ. ಗೌರಿಬಿದನೂರದು 433 ಮಂದಿ ಜೀತದಾಳುಗಳದ್ದು ಅವ್ರು ಕೂಡಲೇ ಬಿಡುಗಡೆ ಪತ್ರ ಕೊಡಬೇಕು ಅಂತಲೂ ಸಹ ಹೇಳಿದ್ದಾರೆ. ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅವ್ರಿಗೆ ಬಿಡುಗಡೆ ಪತ್ರ ಸಿಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ಇಡೀ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಅಧಿಕಾರಿಗಳ ಬರ್ತಾರೆ, ಕೆಲವು ಸಮಯ ಕೆಲಸ ಮಾಡ್ತಾರೆ, ಆಮೇಲೆ ವರ್ಗಾವಣೆ ಆಗಿಬಿಡ್ತಾ ಇರ್ತಾರೆ. ಮೊದಲು ಡಾಕ್ಟರ್ N. ಭಾಸ್ಕರ್ ಅಂತ ಇದ್ದರು, ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ 433 ಮಂದಿ ಜೀತದಾಳುಗಳಿಗೂ ಸಹ ಬಿಡುಗಡೆ ಪತ್ರ ಸಿಗೋದು. ಈಗ M. ನಾಗರಾಜ್ ಅಂತ ಬಂದಿದ್ದಾರೆ, ಅವ್ರಿಗೆ ಪೂರ್ತಿ ಜೀತ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಅಧಿಕಾರಿಗಳಿಗೆ. ಸುಮಾರು ಅಧಿಕಾರಿಗಳು ಜೀತ ಸಮಸ್ಯೆನೇ ಗೊತ್ತಿಲ್ಲ. ಆದರೂ ನಾವೇ ಅವ್ರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ, ಈ ಥರ ಜೀತ ಸಮಸ್ಯೆ ಹಿಂಗಿದೆ, ಈ ಥರ ಇದೆ ಅಂತ ನಾವೇ ಅವ್ರಿಗೆ ಹೇಳಿ ಈ ಥರ ಮಾಡಬೇಕು, ಸರ್ವೆ ಯಾವ ರೀತಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನೇರವಾಗಿ ಮಾಲೀಕರ ಮನೆ ಹತ್ರ ಹೋಗ್ತಾರೆ, ಜೀತ ಇಟ್ಕೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಈ ಥರ ಅವ್ರಿಗೆ ಪ್ರಚಾರ ಮಾಡ್ತಾರೆ. ಆವಾಗ ಅವ್ರು ಭಯ ಪಟ್ಬಿಟ್ಟು ಜೀತದಾಳುಗಳಿಗೆ ತೊಂದರೆ ನೀಡ್ತಾರೆ. ಅವಾಗ ಈ ಥರ ಹೇಳ್ತಾ ಇದ್ದಾರೆ, ನಾವು ಮನೆ ಕೊಡಬೇಕು, ಜಮೀನು ಕೊಡಬೇಕು ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಬಿಡ್ತಾರೆ. ಆವಾಗ ಮಾಲೀಕರು ಎದುರು ಬಿಟ್ಟು ಜೀತದಾಳುಗಳಿಗೂ ಭಯ ಇಡಿಸ್ಬಿಡ್ತಾರೆ. ಆವಾಗ ಜೀತದಾಳುಗಳೇ ನೋಡಿ ನಮ್ಮ ಮಾಲೀಕರು ನಮ್ಮ ದೇವ್ರ ಥರ ನೋಡ್ಕೊತಾ ಇದ್ದಾರೆ, ನಾವು ಈ ಥರ ತೊಂದರೆ ಕೊಡಲ್ಲ ಅಂತೇಳಿ ಕೆಲವರು ಜೀತದಾಳುಗಳು ಅವ್ರ ಮಾತು ಕೇಳಿಬಿಟ್ಟು ಜೀತ ಇಲ್ಲ, ನಾವು ಸುಮ್ಮನೆ ಹೋಗಿದ್ವಿ, ಈ ಥರ ಎಲ್ಲ ಅಪಪ್ರಚಾರಗಳು ಮಾಡ್ತಾರೆ. ಮತ್ತು ನಾವು ಸಹ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ, ನಾನು ಉಪವಿಭಾಗ ಮಟ್ಟದಲ್ಲಿ ಜಾಗೃತಿ ಕಮಿಟಿ ಸದಸ್ಯನಾಗಿದ್ದೇನೆ, ಮತ್ತು ಜಿಲ್ಲಾ ಮಟ್ಟದಲ್ಲೂ ಸಹ ಜಾಗೃತಿ ಕಮಿಟಿ ಸದಸ್ಯನಾಗಿ ಆಯ್ಕೆ ಮಾಡಲಿಕ್ಕೆ ನಾನು ಅರ್ಜಿ ಸಹ ಕೊಟ್ಟು ಬಂದಿದ್ದೀವಿ. ಇಡೀ ನಮ್ಮ ಹಳ್ಳಿ ಮತ್ತು ನಮ್ಮ ತಾಲೂಕು, ಇಡೀ ಜಿಲ್ಲಾದ್ಯಂತ, ಇಡೀ ಕರ್ನಾಟಕ ಎಲ್ಲ ಸೇರಿ ನಮ್ಮ ಜೀತ ಪದ್ಧತಿ ಮತ್ತು ಜಾತಿ ಪದ್ಧತಿ ನಿರ್ಮೂಲನೆ ಮಾಡಬೇಕು ಅನ್ನೋದೇ ನನ್ನ ಗುರಿ.